ಮೊದಲನೇದಾಗಿ ಅಬ್ದುಲ್ ಜಬ್ಬಾರ್ ಅವರನ್ನು ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಆದ ನಂತರ ಅವರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವಂತೆ ಮಾಡಲಾಯಿತು. ನಂತರ ಸಸ್ಪೆಂಡ್ ಮಾಡಲಾಯಿತು. ನಜೀರ್ ಅಹಮದ್ ಅವರು ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವ್ರನ್ನ ವಜಾ ಮಾಡಲಾಯಿತು. ಈಗ ಈ ಎಫೆಕ್ಟ್ ಅಂದರೆ ಈ ಒಂದು ರಾಜೀನಾಮೆ ಪರ್ವ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಬಂದು ಮುಟ್ಟುತ್ತಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈ ಚರ್ಚೆ ನಡೀತಿರುವಂಥ ಹೊತ್ತಲ್ಲೇ ಕಾಂಗ್ರೆಸ್ ಹಿರಿಯ ನಾಯಕ MLC BK ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣೆ ಆದ ನಂತರ ನಡೀತಿರುವಂತಹ ಘಟನೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಅವರ ರಾಜೀನಾಮೆ ಸುದ್ದಿ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಕೂಡಿದೆ ಅಂತ ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈಗ ದಾವಣಗೆರೆಯ ಚುನಾವಣೆ ನಂತರ ನಡೀತಾ ಇರ್ತಕ್ಕಂಥ ಘಟನೆ ನೋಡಿದಾಗ ಇದು ಒಳ್ಳೆ ಬೆಳವಣಿಗೆ ಅಂತ ಅನಿಸೋದಿಲ್ಲ. ಜಮೀರ್ ಅಹಮದ್ ಖಾನ್ ರವರು ಒಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯ ಮಂತ್ರಿ ಮಂಡಲದಲ್ಲಿ ಮಂತ್ರಿಮಂಡಲದ ಹಿರಿಯ ಸದಸ್ಯರು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಅವ್ರನ್ನ ತೆಗೆದುಹಾಕಿದ್ದಾರೆ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರೋದು ನೋಡಿದಾಗ ಅವರಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಆದ್ದರಿಂದ ಜಮೀರ್ ಅಹಮದ್ ಖಾನ್ ರವರ ರಾಜೀನಾಮೆ ಅನ್ನೋದೇನಾದರೂ ಇದ್ದರೆ ಅದು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾರ್ದಾದ್ರೂ ಮಂತ್ರಿಮಂಡಲದಲ್ಲಿ ಸದಸ್ಯರನ್ನ ಮಂತ್ರಿ ಮಾಡೋದು ಅಥವಾ ಮಂತ್ರಿಮಂಡಲದಿಂದ ಬಿಡ್ತಕ್ಕಂತಹ ಪ್ರಿರೋಗೇಟಿವ್ ಅಂದರೆ ಅಧಿಕಾರ ಇರೋದು ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾವ ಸ್ಥಿತಿನಲ್ಲಿದೆ ಅಂಥೇಳಿ. ಸಾಮಾಜಿಕ ತಾಣದಲ್ಲಿ ಅದು ಭಾಳ ಹಾನಿಕರವಾದ ಘಟನೆಗಳು ನಡೀತಾ ಇದೆ ಅದೆಲ್ಲ ಬಂದು. ಸರ್, ಈಗ ಚುನಾವಣೆ ಫಲಿತಾಂಶ ಇನ್ನೂ ಬಂದಿಲ್ಲ. ಈಗಲೇ ಕಾಂಗ್ರೆಸ್ ಏನಾದರೂ ಸೋಲು ಒಪ್ಕೊಂಡಿದೆ, ಅದಕ್ಕೋಸ್ಕರ ಈ ಥರದ ತಲೆದಂಡಗಳೀಗ ಒಂದು ಕಡೆ ಜಬ್ಬಾರ್ ಆಯಿತು, ಈಗ ಜಮೀರ್ ಅಹಮದ್ ಇದ್ದಾರೆ, ನಾಸೀರ್ ಅವ್ರದ್ದು ವಿಚಾರಗಳಾಯಿತು. ಇನ್ನು ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ಯಾಕೆ ಈಗ ವಿಚಾರ ಏನು ಅಂತಂದರೆ, ಯಾರಾದರೂ ತಪ್ಪು ಮಾಡಿದರೆ ಕಾಂಗ್ರೆಸ್ ಪಕ್ಷದ ಒಂದು ಸಂವಿಧಾನದಲ್ಲಿ ಶಿಸ್ತು ಸಮಿತಿ ಇದೆ. ಅದರ ಅಧ್ಯಕ್ಷರು ರೆಹಮಾನ್ ಖಾನ್ ಸಾಹೇಬ್ರಿದ್ದಾರೆ, ಹಿರಿಯ ನಾಯಕರಾದ ರೆಹಮಾನ್ ಖಾನ್ ಸಾಹೇಬ್ರಿದ್ದಾರೆ. ಯಾರನ್ನಾದರೂ ಸಸ್ಪೆಂಡು ಎಕ್ಸ್ಪೆಲ್ ಮಾಡಬೇಕಾದ್ರೆ PCC ಅಧ್ಯಕ್ಷರು ಅಥವಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ರೆಹಮಾನ್ ಖಾನ್ ಸಾಹೇಬ್ರಿಗೆ ಕೊಟ್ಟ ನಂತರ ಮಾಡಬೇಕಾಗುತ್ತೆ ವಿನಃ ಏಕಾಏಕಿ ಮಾಡೋದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಹರಿಯಾಣದಲ್ಲಿ ನಾವು 5 ಜನ ಶಾಸಕರು ಸ್ವತಂತ್ರ ಅಭ್ಯರ್ಥಿಗೆ ವೋಟ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ನಾವು ಶೋಕಾಸ್ ನೋಟ್ ಕೊಟ್ಟು ಎಕ್ಸ್ಪೆಲ್ ಮಾಡಬೇಕಾದ್ರೆ 1 ತಿಂಗಳು ಬೇಕಾಗಿತ್ತು. ಆತುರವಾಗಿ ತಗೊಂಡಿರ್ತಕ್ಕಂಥ ಕ್ರಮ ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.